ನಮಸ್ತೆ. ಭರವಸೆಯೇ ಬದುಕು ನಂಬಿಕೆ ಇರಲಿ ಬರ್ದಿರೋದು ಶ್ವೇತಾ ಬೇಡೆ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಚಾಪ್ಟರ್ನ ಹೆಸರು ಅವರಿಗೆ ಸಿಗುವ ಮನ್ನಣೆ ನನಗಿಲ್ಲ ಯಾಕೆ, ಅವ್ರಿಗೆ ಸಿಗ್ತಾ ಇರೋ ಪ್ರಯಾರಿಟಿ ನನಗ್ ಸಿಗ್ತಾ ಇಲ್ಲ ಯಾಕೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ನೋಡೋಣ. ಪ್ರಪಂಚದಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲ, ಒಳ್ಳೆತನಕ್ಕೆ ಗೌರವ ಇಲ್ಲ, ಕೇವಲ ಅನಾಚಾರಗಳಿಗೆ ಇಲ್ಲಿ ಮನ್ನಣೆ ಇದೆ. ಏನೂ ಯೋಗ್ಯತೆ ಇಲ್ಲದವರು ಇಲ್ಲಿ ಖುಷಿಯಾಗಿದ್ದಾರೆ, ಪ್ರಸಿದ್ಧರಾಗಿದ್ದಾರೆ. ಆದ್ರೆ ನನಗ್ ಮಾತ್ರ ಅವಕಾಶ ಸಿಗ್ತಾ ಇಲ್ಲ. ಈ ರೀತಿ ಕೇವಲ ನೀವೊಬ್ರೇ ಮಾತ್ರ ಅಲ್ಲ, ಎಲ್ರಿಗೂ ಅನ್ಸಿರೋದು ಸಹಜ. ಅಕ್ಷರಶಃ ನಾವಿಲ್ಲಿ ಬಹುತೇಕರಿಗೆ ಇದೇ ಚಿಂತೆ ಕಾಡ್ತಾ ಇರುತ್ತೆ. ಹಾಗೆಂದ ಮಾತ್ರಕ್ಕೆ ನಾವೇನು ಬದಲಾಯಿಸಲು ಆಗಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಮ್ಮ ಮನಸ್ಸು ಅದನ್ನ ಒಪ್ಪಲ್ಲ. ಹೆಂಗ್ ಒಪ್ಪಿಡುತ್ತೆ? ನಮಗ್ ಸಿಗದೆ ಇರೋದು ಅವ್ರಿಗೆ ಸಿಗ್ತಾ ಇದೆ, ಅವ್ರು ಸರಿ ಇಲ್ಲ, ನಾನ್ ಸರಿ ಇದ್ದೀನಿ, ನನಗಿಂತ ಅವ್ರು ಕಡಿಮೆ ಇದ್ದಾರೆ, ಆದ್ರೂ ಅವ್ರಿಗೆಲ್ಲ ಸಿಗ್ತಾ ಇದೆ ಅಂತ. ಅದ್ರ ಬದಲು ಅದೇನ್ ಮಾಡುತ್ತೆ? ರಚ್ಚೆ ಹಿಡಿದು ಎಲ್ಲರಲ್ಲೂ ಕೊಂಕು ಹುಡ್ಕೋಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲರಲ್ಲೂ ಕೂಡ ಬರೀ ಕೆಟ್ಟದನ್ನೇ ಹುಡ್ಕೋಕೆ ಸ್ಟಾರ್ಟ್ ಮಾಡುತ್ತೆ, ಬರೀ ಅದನ್ನೇ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಆತರ ನೀವು ಯಾವತ್ತಾದ್ರೂ ಮಾಡಿದೀರಾ? ಸೊ ಇಲ್ಲಿ ನಿಮ್ಮ ಮಗು ಊಟಕ್ಕೆ ರಚ್ಚೆ ಹಿಡಿತಿದೆ ಅಂದಾಗ, ಚಿಕ್ಕ ಮಗು ಆದ್ರೆ ಅದಕ್ಕೆ ಊಟ ಮಾಡ್ಸೋಕೆ ನಾವು ಏನೇನೋ ಟ್ರೈ ಮಾಡ್ತೀವಿ. ಸ್ವಲ್ಪ ದೊಡ್ಡದಾದ್ಮೇಲೆ ತಿಳಿ ಹೇಳಿ ಮಾಡ್ತೀವಿ. ಇನ್ನೊಂದ್ ಸ್ವಲ್ಪ ದೊಡ್ಡದಾದ್ಮೇಲೆ ಅದಕ್ಕೆ ಸ್ವಲ್ಪ ಓಲೈಸಿ ಅರ್ಥ ಮಾಡಿಸಿ ಮಾಡ್ತೀವಿ. ಇನ್ನೊಂದ್ ಸ್ವಲ್ಪ ದೊಡ್ಡದಾದ್ಮೇಲೆ ಬೈತೀವಿ. ಇನ್ನೊಂದ್ ಸ್ವಲ್ಪ ದೊಡ್ಡದಾದ್ಮೇಲೆ ಇನ್ನಿಷ್ಟ ಅಂತ ಬಿಡ್ತೀವಿ ಅಲ್ವಾ? ಹಾಗೆ ಇಲ್ಲೂ ನಾವು ನೋಡ್ಬೇಕಾಗಿರೋದೇನಂದ್ರೆ, ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಮಗುಗೆ ಊಟ ಮಾಡ್ಸೋ ಒಂದು ಎಕ್ಸಾಂಪಲ್ ಇಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನಮ್ಮೆಲ್ಲರ ಲೈಫ್ಗೂ ಅಪ್ಲೈ ಆಗತ್ತೆ. ಯಾವ ಮಕ್ಳು ನಂಗೆ ಊಟ ಬೇಡ, ಊಟ ಚೆನ್ನಾಗಿಲ್ಲ, ನಂಗೆ ಅದ್ ಸರಿ ಇಲ್ಲ, ನಂಗೆ ಇದ್ ಸರಿ ಇಲ್ಲ ಅಂತ ಅಂತಿರ್ತಾರಲ್ವಾ, ಅಂತ ಮಕ್ಕಳನ್ನ ನೀವೇನ್ ಮಾಡ್ಬೇಕಂತೆ, ನೀವು ಅವ್ರನ್ನ ಕರ್ಕೊಂಡು ಅಡ್ಗೆ ಮನೆಯಲ್ಲಿ ಒಂದ್ ಸ್ವಲ್ಪ ಅಡ್ಗೆಗೆ ಸಪೋರ್ಟ್ ಮಾಡಕ್ಕೆ ಕೆಲಸ ಮಾಡಿಸ್ಕೋಬೇಕಂತೆ. ಸ್ಪೆಷಲಿ ಈರುಳ್ಳಿ ಹೆಚ್ಚೋದನ್ನ ಕಲ್ಸಿ ಅಂತ ಹೇಳ್ತಿದ್ದಾರೆ. ಯಾಕೆ ಗೊತ್ತಾ? ಆ ಈರುಳ್ಳಿ ಹೆಚ್ಚಬೇಕಾದ್ರೆ ಅದನ್ನ ನೀವು ಕಟ್ ಮಾಡ್ಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ನೀರ್ ಬರುತ್ತಲ್ಲ, ಆ ಮಗುಗೆ ಅದನ್ನ ಹೆಚ್ಚಬೇಕಾದ್ರೆ ಕಣ್ಣಲ್ಲಿ ನೀರ್ ಬರ್ತಿದೆ ಅಂತ ಗೊತ್ತಾದಾಗ ಅಡ್ಗೆ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ ಅಂತ ಅರ್ಥ ಮಾಡ್ಸೋದಕ್ಕೋಸ್ಕರ. ಹಾಗೆ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳೋದು ಬಹಳ ಈಸಿ, ಆದ್ರೆ ನೀವು ಆ ಒಂದು ಜಾಗದಲ್ಲಿ ನಿಂತ್ಕೊಂಡು ಅಷ್ಟೇ ಟೇಸ್ಟಿಯಾಗಿ ಮಾಡೋದು ಕೂಡ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿ ತಗೊಂಡು ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಉದಾಹರಣೆ ಏನ್ ಗೊತ್ತಾ? ಖಂಡಿತ ಇಲ್ಲಿ ಹೇಗೆ ಮಗುವಿಗೆ ಅಡ್ಗೆ ಮನೆಯೊಳಗೆ ಹೊಕ್ಕು ನೋಡುವವರೆಗೂ ಕೂಡ ಆ ಕೆಲಸದ ಅರಿವಿರೋದಿಲ್ವೋ, ಅಲ್ಲಿವರೆಗೂ ಕೂಡ ನಮಗೂ ಬೇರೆಯವರು ಇವತ್ತೇನ್ ಅಚೀವ್ ಆಗಿದ್ದಾರೆ ಅವರ ಸ್ಥಿತಿಗತಿಗಳ ಮೇಲೆ ಮೇಲ್ಮೇಲೆ ನೋಡ್ತಾ ಇರ್ತೀವಿ ಹೊರ್ತು ಅವರು ಎಷ್ಟು ಸೋಲನ್ನ ಅನುಭವಿಸಿದ್ದಾರೆ, ಅವ್ರು ಎಷ್ಟು ಹತಾಶೆಗಳನ್ನ ಅನುಭವಿಸಿದ್ದಾರೆ, ಇವತ್ತು ಈ ಒಂದು ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಅವರು ಎಷ್ಟು ಸಲ ಕುಗ್ಗಿದ್ದಾರೆ ಅನ್ನೋದು ನಾವು ನೋಡಿರಲ್ಲ. ನೀವು ಯಾರನ್ನೆಲ್ಲ ಹೋಲಿಸ್ಕೊಂಡು ಇಂಥದ್ದೊಂದು ಕುಗ್ಗುವಿಕೆಗೆ ಬಲಿಯಾಗ್ತಾ ಇದ್ದೀರೋ, ಅದರಲ್ಲಿ ಅದೃಷ್ಟದಿಂದಲೇ ಅವ್ರು ಮೇಲ್ ಬಂದಿದ್ದಾರೆ ಅಂತ ಅನ್ಕೊಂಡ್ರು ಕೂಡ ಒಂದು 10 ಜನ ಅದೃಷ್ಟದಿಂದ ಬಂದಿರ್ಬೋದು. ಆದ್ರೆ ಇನ್ನ ಮಿಕ್ಕಿದೆಷ್ಟೋ ಜನ ಅವರ ಅಭ್ಯಾಸಗಳಿಂದ, ಅವರ ಡಿಸಿಪ್ಲಿನ್ ಇಂದ ಅವರು ಮೇಲ್ ಬಂದಿರಬಹುದು. ಸೊ ಹಾಗಾಗಿ ನೀವು ತೀರ್ಪು ತೆಗೆದುಕೊಳ್ಳೋ ಹಕ್ಕು ನಿಮಗಿಲ್ಲ. ಅದರಿಂದ ನೀವು ತಿಳಿಬೇಕಾಗಿರೋದು, ಕಾಣ್ಬೇಕಾಗಿರೋ ಸತ್ಯ ಏನು ಅನ್ನೋದನ್ನ ನೀವು ಮಿಸ್ ಮಾಡ್ಕೊಳ್ತೀರಾ. ಈ ಹಿಂದೆ ಖಾಸಗಿ ವಾಹಿನಿಯಲ್ಲಿ ಕೋಟಿ ಗೆದ್ದವರು ಬೀದಿಗೆ ಬಿದ್ದ ಸುದ್ದಿ ಆಗಿತ್ತು. ಉತ್ತಮ ಮೊತ್ತ ಗೆದ್ದೆ ಎಂದು ಬೀಗಿದವರು ಹಣದ ಮುಖವನ್ನು ಕಾಣದೆ ಮರಳಿದ್ದೂ ಇತ್ತು. ಇವೆಲ್ಲವೂ ನಮ್ಮ ಗಮನಕ್ಕೆ ಬಾರದೆ ಉಳಿಯಲು ಕಾರಣ ಏನಂದ್ರೆ, ನಾವು ಬರೀ ಅವ್ರು ಗೆದ್ದಾಗ ಮಾತ್ರ ನೋಡ್ತಾ ಇದೀವಿ, ಅವ್ರು ಸೋತಾಗ ನಾವು ಅವ್ರನ್ನ ನೋಡ್ತಾ ಇಲ್ಲ. ಅವರ ಗೆಲುವನ್ನ ಮಾತ್ರ ಕೌಂಟ್ ಮಾಡ್ತಾ ಇದೀವಿ, ಆ ಗೆಲುವಿನಿಂದ ಅವ್ರು ಎಷ್ಟು ಸೋತಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನಾವು ನೋಡ್ತಾ ಇಲ್ಲ. ಹೊರತಾಗಿ ಅವರ ಮೊದಲ ಹೆಜ್ಜೆ ಅದನ್ನ ನೋಡ್ತಾ ಇಲ್ಲ. ಅವ್ರು ಬೆಳಿಬೇಕಾದ್ರೆ ಮಧ್ಯದಲ್ಲಿ ಏಳು ಬೀಳುಗಳು, ಸಂಘರ್ಷಗಳನ್ನ ನಾವು ನೋಡಿಲ್ಲ. ಸುಮ್ನೆ ಏನೇನೋ ನೋಡಿ ಮತ್ತಿನ್ನೇನೋ ಕಲ್ಪಿಸ್ಕೊಂಡು, ಇನ್ಯಾರೋ ಹೇಳಿರೋದನ್ನ ಕೇಳಿಸ್ಕೊಂಡು ನಾವು ಒಬ್ಬರನ್ನ ಜಡ್ಜ್ ಮಾಡ್ಬಿಡ್ತೀವಿ. ಯಾರೋ ನಿಮಗಿಂತ ಉನ್ನತ ಮಟ್ಟಕ್ಕೆ ಹೋಗಿರ್ಬಹುದು, ಇನ್ಯಾರೋ ಯೋಗ್ಯತೆ ಇಲ್ದವ್ರೇನೆ ಒಳ್ಳೆ ಸ್ಥಾನದಲ್ಲಿ ಇರಬಹುದು ಅಂತ ನಿಮಗೆ ಅನ್ನಿಸ್ಬೋದು. ಆದ್ರೆ ನೀವು ಇದನ್ನ ನೋಡ್ಕೊಂಡು ನಿಮ್ಮ ಸ್ಟ್ರೆಂತ್ ಅನ್ನ ನೀವು ಕುಗ್ಗಿಸ್ಕೊಳ್ತಾ ಇದ್ದೀರಾ. ನಿಮ್ಮ ದಾರಿ ನಿಮ್ಗೆ ಸ್ಪಷ್ಟವಾಗಿರ್ಲಿ, ನಿಮ್ಮ ಗುರಿ ಯಾವುದು ಅದ್ರ ಕಡೆ ಮಾತ್ರ ನಿಮ್ಮ ಫೋಕಸ್ ಇರ್ಲಿ, ಅದು ನಿಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ಸದ್ಗುರು ಅವರ ಆಸೆ ಪಡು ಸಾಧಿಸು ಅನ್ನೋ ಪುಸ್ತಕದಲ್ಲೂ ಕೂಡ ಇದ್ರ ಬಗ್ಗೆ ನಾವು ಓದಿದೀವಿ, ನೀವು ಕೇಳಿರ್ಬೋದು ಅನ್ಸುತ್ತೆ. ಅಂದ್ರೆ ಯಾರೋ ಒಬ್ರು ನಮಗಿಂತ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ನಮಗಿಂತ ಅವ್ರಿಗೆ ಏನೋ ಒಂದು ಭಿನ್ನವಾಗಿ ಗೊತ್ತಿರುತ್ತೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಫಸ್ಟ್ ಅಂತ. ಈಗ ನಾವ್ ಏನೇನೋ ಮಾತಾಡ್ತೀವಿ ಒಬ್ರ ಬಗ್ಗೆ, ಅವರು ಹಂಗ್ ಬೆಳೆದ್ ಬಿಟ್ರು, ಅವ್ರಿಗೆ ಆ ಟ್ಯಾಲೆಂಟ್ ಇಲ್ಲ, ಅವ್ರಿಗೆ ಅದ್ ಸಿಗತ್ತೆ ಇದ್ ಸಿಗತ್ತೆ ಅಂತ. ಬಟ್ ಖಂಡಿತ ಇಲ್ಲ, ನಾವು ಅವ್ರನ್ನ ಜಡ್ಜ್ ಮಾಡಕ್ ಹೋದಷ್ಟು ನಾವ್ ಅಲ್ಲೇ ವೀಕ್ ಆಗ್ಬಿಡ್ತೀವಿ. ಕೆಪಾಸಿಟಿ ಇಲ್ದೆ, ನಾಲೆಜ್ ಇಲ್ದೆ, ಶ್ರಮ ಹಾಕದೆ ಯಾರು ಏನು ಪಡ್ಕೊಂಡಿರೋಕ್ ಸಾಧ್ಯ ಇಲ್ಲ. ಕೆಲವು ಮಕ್ಳುಗಳ ಬಗ್ಗೆ ಮಾತಾಡ್ತೀವಿ, ಅವ್ರ ಅಪ್ಪಂಗಿತ್ತು ಇವ್ರಿಗೆ ಬಂದಿದೆ ಅಂತ.
ಅವ್ರ ಅಪ್ಪ ಕಷ್ಟ ಪಟ್ಟಿದ್ದಾರೆ, ಅದಕ್ಕೆ ಬಂದಿದೆ. ಸೊ ನಮ್ಮ ಮನೇಲಿ ಅದಾಗಿಲ್ಲ ಅಂದ್ಮೇಲೆ ನಮ್ಮ ಅಪ್ಪ ತಪ್ಪು ಅಂತ ಅಲ್ಲ. ಸೊ ಅವ್ರ ಮನೇಲಿ ಏನ್ ಅವ್ರಿಗೆ ಸಿಕ್ಕಿದೆ ಅದು ನಮಗ್ ಸಿಕ್ಕಿಲ್ಲ ಅಷ್ಟೇ. ಇಲ್ಲಿ ಅವ್ರ ಅಪ್ಪ ಮಾಡಿದ್ದಾರೆ, ಅದಕ್ಕೆ ಅವ್ರು ಸೇಫ್ ಆಗಿದ್ದಾರೆ ಅಂತ ಯೋಚನೆ ಮಾಡೋದ್ರ ಬದಲು ನಾನು ನನ್ ಮಕ್ಳಿಗೆ ಮಾಡಿಡೋಣ ಅಪ್ಪ ಅಂತ ಯೋಚನೆ ಮಾಡ್ಬೋದಲ್ವಾ. ಸೊ ನಾವ್ ಯಾವಾಗ್ಲೂ ಕೂಡ ಇನ್ನೊಬ್ರಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ನೋಡೋದ್ರ ಕಡೆ ಗಮನ ಕೊಡೋದು ಬಿಟ್ಟು ನಮ್ಮಲ್ಲಿ ಏನಿದೆ ಅಂತ ನೋಡ್ಕೋಬೇಕಲ್ವಾ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಸದ್ಗುರು ಲಕ್ಷಾಂತರ ಜನಕ್ಕೆ ಇವತ್ತು ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಏನು ಭಾರತದ ಒಂದು ನಾಲೆಜ್ ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾತಾಡ್ತೀವಿ, ಸದ್ಗುರು ಕಮರ್ಷಿಯಲ್, ಸದ್ಗುರು ಎಲಿಫೆಂಟ್ ಏರಿಯಾನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದಾರಂತೆ, ನಮ್ದೇ ಜಾಗ, ನಮ್ಗೆ ಗೊತ್ತು, ಕೇಸ್ ನಾವೇ ಹ್ಯಾಂಡ್ಲ್ ಮಾಡ್ತಾ ಇದೀವಿ ಅನ್ನೋ ರೀತಿ ಮಾತಾಡ್ತೀವಿ. ಸೊ ನಮಗೆ ಅಟ್ಲೀಸ್ಟ್ 100 ಜನಕ್ಕಾದ್ರೂ ಒಳ್ಳೇದನ್ ಮಾಡಕ್ ಆಗ್ತಾ ಇದೆಯಾ? ಇಲ್ಲ. ಅವರು ಲಕ್ಷಾಂತರ ಜನಕ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಜೊತೆಗೆ ನಾವು ಹೋಲಿಸ್ಕೊಳ್ತಾ ಇದೀವಿ. ನಾನ್ ಹೇಳೋದು, ಅವ್ರ ಜೊತೆ ಹೋಲಿಸ್ಕೊಂಡು ನೀವು ಕುಗ್ಲೂಬೇಡಿ. ಅವ್ರು ಸರಿ ಇಲ್ಲ ಅಂತ ನೀವು ಅವ್ರನ್ನು ಕುಗ್ಸೋಕೆ ಟ್ರೈ ಮಾಡ್ಬೇಡಿ. ಅವರೆಲ್ಲ ಕುಗ್ಗೋದು ಇಲ್ಲ. ಬೆಳೆಯೋರು ಯಾವತ್ತೂ ಕುಗ್ಗಲ್ಲ, ಕಾಲ್ ಎಳೆಯೋರು ಯಾವತ್ತೂ ಕುಗ್ಗುತ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. ಬೆಳೆಯೋರು ಯಾವತ್ತೂ ಅವ್ರ ಕೆಳಗಡೆ ನೋಡಲ್ಲ. ಯಾರು ಬೆಳೆಯಲ್ಲ ಅವರೇ ಯಾವಾಗ್ಲೂ ಮೇಲೆ ಕೆಳಗೆ ನೋಡ್ತಾ ಇರೋದು. ಸೊ ನೀವು ಬೆಳಿಬೇಕಾ, ನಿಮ್ಮ ಲೈಫ್ ನ ಮುಂದೆ ನೋಡ್ಕೊಂಡು ಬೆಳೀರಿ, ಮೇಲೂ ಕೆಳಗೂ ನೋಡ್ಬೇಡಿ. ನಿಮ್ ಲೈಫ್ ನ ಫೋಕಸ್ ಮಾಡಿ. ಯಾರು ನಿಮಗಿಂತ ಯೋಗ್ಯತೆ ಇಲ್ದಿರೋರ್ಗ ಆ ಜಾಗ ಸಿಕ್ಕಿದೆ ಅಂತಂದ್ರೆ ಯೋಗ್ಯತೆ ಇಲ್ಲ ಅಂತ ನೀವ್ ಜಡ್ಜ್ ಮಾಡ್ಬೇಡಿ. ಅವ್ರಲ್ಲಿ ಏನೋ ಯೋಗ್ಯತೆ ಇರೋದಕ್ಕೆ ಅದ್ ಸಿಕ್ಕಿದೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಆ ಶ್ರಮ ಪಡಿ. ಮಗು ಹೇಗೆ ಅಡ್ಗೆ ಮನೆಗೆ ಹೋದ್ರೆ ಗೊತ್ತಾಗುತ್ತೋ ಒಂದ್ ಅಡ್ಗೆ ಮಾಡೋ ಕಷ್ಟ, ಹಾಗೆ ನೀವು ಆ ಕೆಲ್ಸನ ಕೂತ್ಕೊಂಡ್ ಮಾಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಅದ್ರ ಹಿಂದೆ ಇರುವಂತಹ ಕಷ್ಟ ಏನು ಅಂತ. ಸೊ ಇವತ್ತಿಂದ ಅವ್ರಿಗೆ ಸಿಗ್ತಾ ಇರೋದು ನನಗ್ ಸಿಗ್ತಾ ಇಲ್ಲ ಅಂತ ಯಾವತ್ತೂ ಕಂಪೇರ್ ಮಾಡ್ಕೊಂಬೇಡಿ. ಇದು ಫ್ಯಾಮಿಲಿಯಲ್ಲಾದ್ರೂ ಪರವಾಗಿಲ್ಲ, ಅಣ್ಣ ತಂಗಿಯಲ್ಲಾಗಿದ್ರು ಪರವಾಗಿಲ್ಲ. ತಂಗಿಗ್ ಸಿಗ್ತಿರೋದು ನನಗ್ ಸಿಗ್ತಿಲ್ಲ ಅಂತ, ಗಂಡಂಗ್ ಸಿಗ್ತಾ ಇರೋದು ಹೆಂಡತಿಗ್ ಸಿಗ್ತಾ ಇಲ್ಲ ಅಂತ, ಈ ತರ ಕಂಪೇರ್ ಮಾಡ್ಕೊಳ್ಳೋದನ್ನ ಬಿಟ್ಟು ನಿಮಗೆ ಸಿಗ್ಬೇಕಾಗಿರೋದ್ರ ಕಡೆ ನೀವ್ ಫೋಕಸ್ ಮಾಡಿ, ನೀವ್ ಅದನ್ನ ಸಿಗಿಸ್ಕೊಳ್ಳೋ ಹಾಗೆ ನಿಮ್ಮ ಪ್ರಯತ್ನಗಳನ್ನ ಮಾಡಿ ಅಂತ ಹೇಳ್ತಾ, ಭರವಸೆ ಅನ್ನೋದು ಯಾವತ್ತೂ ನಮ್ ಜೊತೆಲಿ ಇರ್ಬೇಕು ಅಂದ್ರೆ ಈ ತರ ಅವ್ರ ಲೈಫ್ ನ ಇಣಕ್ ನೋಡೋದನ್ನ ಬಿಟ್ಟು ನಮ್ ಲೈಫ್ ನ ನಾವ್ ಇಣಕ್ ನೋಡ್ಕೊಳ್ಳೋಣ. ಸೊ ನಮ್ಮನ್ನ ನಾವ್ ರೆಡಿ ಮಾಡ್ಕೊಳ್ಳೋಣ. ಅವಾಗ ಭರವಸೆ ಜಾಸ್ತಿ ಆಗತ್ತೆ. ಭರವಸೆ ಇರ್ಬೇಕಾಗಿರೋದು ನಮ್ಮ ಬದುಕಿನ ಮೇಲೆ ಅಂತ ಹೇಳ್ತಾ, ಏನ್ ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ. ಎಲ್ಲಿವರೆಗೂ ನೀವು ಬೇರೆಯವ್ರನ್ನ ನೋಡ್ಕೊಂಡು ಕಾಲೆಳಿತಾ ಇದ್ರಿ, ಯಾರ್ಯಾರ ಬಗ್ಗೆ ನೆಗೆಟಿವ್ ಮಾತಾಡಿದ್ದೀರಾ ಯೋಚನೆ ಮಾಡಿ. ಸೊ ಇನ್ ಮುಂದೆ ನೆಗೆಟಿವ್ ಮಾತಾಡೋದನ್ನ ಸ್ಟಾಪ್ ಮಾಡಿ. ಯಾರು ಸ್ಟಾಪ್ ಮಾಡಿದ್ರೆ ಇವಾಗ ಸ್ಟಾಪ್ ಮಾಡಿದೀನಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಭರವಸೆಯೇ ಬದುಕು, ನಂಬಿಕೆ ಇರ್ಲಿ. ಥ್ಯಾಂಕ್ ಯು.